ಕಲಬುರಗಿಯಲ್ಲಿ ಮೊನ್ನೆ ನಡೆದ ದಿಶಾ ಮೀಟಿಂಗ್ ಹೆಸರಿಗೆ ಮಾತ್ರ ಅಂತ ಬಿಜೆಪಿ ಮಾಜಿ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದಾರೆ. ಕಲಬುರಗಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಜಾಧವ್, ದಿಶಾ ಸಭೆಯಲ್ಲಿ ಪಾಲ್ಗೊಂಡಿದ್ದ ಸಚಿವ ಮತ್ತು ಸಂಸದರನ್ನು ಆನ್ಲೈನ್ ಪ್ರಿಯಾಂಕ್ ಖರ್ಗೆ ಮತ್ತು ಆನ್ಲೈನ್ ಎಂಪಿ ಅಂತ ಆರೋಪ ಮಾಡಿದ್ದಾರೆ. ದಿಶಾ ಮೀಟಿಂಗ್ ಭಾರತ ದೇಶದಲ್ಲಿ ಎಲ್ಲಿ ಕೇಳಿಲ್ಲ. ಕೊರೋನಾ ಪೀರಿಯಡ್ ಆಗಿಲ್ಲ. ಇವತ್ತು ಆನ್ಲೈನ್ ದಿಶಾ ಮೀಟಿಂಗ್, ಆನ್ಲೈನ್ ಎಂಪಿ, ಆನ್ಲೈನ್ ಪ್ರಿಯಾಂಕ್ ಖರ್ಗೆ. ಈಗ ITBT ಮಿನಿಸ್ಟರ್ ಆಗಿ ನಾವು ಕೆಲವು ಪತ್ರಿಕೆಯಲ್ಲಿ ಬಂದು ನಾವು ನೋಡೇವಿ, ಓದಿವಿ. ನಾವು ಭಾಳ ಚಲೋ ಬರ್ದಾರ. ಟೆಕ್ನಿಕಲ್ ಏರರ್ಗಳು ಮಾತು ಒಬ್ರು ಕೇಳಲ್ಲ. ಎಲ್ಲ ಡಿಪಾರ್ಟ್ಮೆಂಟ್ ಕಲಿಸಿಲ್ಲ. ಸೆಲೆಕ್ಟಿವ್ ಡಿಪಾರ್ಟ್ಮೆಂಟ್, ಸೆಲೆಕ್ಟಿವ್ ಸಬ್ಜೆಕ್ಟ್. ಹೆಸರಿಗೆ ದಿಶಾ ಮೀಟಿಂಗ್. ನಾನು ನೋವು ಹೇಳ್ತೀನಿ ಏನಾಗ್ಯದ. ನಾ MP ಇದ್ದಾಗ ನೀವು ಬರಿಬೇಕು, ತಿಳ್ಕೋಬೇಕು. 2 ವರ್ಷ ನಾವು ಕೊರೋನಾ ಕಂಟಿನ್ಯೂ ದಿಶಾ ಮೀಟಿಂಗ್ ಮಾಡಿದ್ವಿ. ಮಲ್ಲಿಕಾರ್ಜುನ್ ಖರ್ಗೆ ಲೀಡರ್ ಆಫ್ ರಾಜ್ಯಸಭಾ ಮೆಂಬರ್ ಆದರು. ಭಗವಂತ ಕುಮಾರ್ ಮಂತ್ರಿ ಆದರು. ಭಗವಂತ ಕುಮಾರ್ ಮಂತ್ರಿ ಆದಾಗ ನಾನೇ ಅಧ್ಯಕ್ಷ ತೆಗೆದು ಭಗವಂತ ಕುಮಾರ್ ಆದರು. ಮಲ್ಲಿಕಾರ್ಜುನ್ ಖರ್ಗೆ ಅವರು ಲೀಡರ್ ಆಫ್ ಅಪೋಸಿಷನ್ ಆದ್ಮೇಲೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಲೀಡರ್ ಆಫ್ ಅಪೋಸಿಷನ್ ಆದ್ಮೇಲೆ ಇದು ನಾವು ಬಹಿರಂಗಪಡಿಸಲು ಜಾಸ್ತಿ, ಯಾಕೆಂದ್ರೆ ನಾವು ನಮ್ ಕೆಲಸ ಆಗ್ಬೇಕಂತೇಳಿ. ನಿಮ್ಮೆಲ್ಲ ಲೆಟರ್ ತೋರಿಸ್ತೀನಿ. ಮಿನಿಮಮ್ 10ರಿಂದ 20 ಲೆಟರ್ ಬರೆದರು ಅವರು. ಡಾಕ್ಟರ್ ಜಾಧವ್, ಉಮೇಶ್ ಜಾಧವ್ ಅವರಿಗೆ ದಿಶಾ ಮೀಟಿಂಗ್ ಅಧ್ಯಕ್ಷರಿಂದ ತೆಗಿಬೇಕು. ನಾನು ಲೀಡರ್ ಆಫ್ ಅಪೋಸಿಷನ್, ನಾನು ಸೀನಿಯರ್ ಇದ್ದೀನಿ, ನನಗೆ ಅಧ್ಯಕ್ಷ ಮಾಡಬೇಕಂತೇಳಿ ಕರೆಸ್ಪಾಂಡೆನ್ಸ್ ಮಾಡಿ ಅವ್ರ ಅಧ್ಯಕ್ಷರಾದರು.